ಎಲ್ಲರಿಗೂ ನಮಸ್ಕಾರ. ಪ್ರಪ್ರಥಮವಾಗಿ ನಾಟಕ ಪ್ರದರ್ಶನ ವೀಕ್ಷಿಸಲು ಆಗಮಿಸಿದ ಹಾಗೂ ಆಗಮಿಸಲಿರುವ ಎಲ್ಲ ಸಹೃದಯಿ ಪ್ರೇಕ್ಷಕರುಗಳನ್ನು ನಮ್ಮ ರಂಗಸೌಗಂಧ ತಂಡದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರಂಗಸೌಗಂಧ ತಂಡಕ್ಕೆ 120 ವರ್ಷಗಳ ಇತಿಹಾಸವಿದೆ. ಉತ್ತರ ಕನ್ನಡ ಜಿಲ್ಲೆಯ ಏಕೈಕ ವೃತ್ತಿ ಕಂಪನಿಯಾದ ಜಯ ಕರ್ನಾಟಕ ನಾಟಕ ಮಂಡಳಿ ಸ್ಥಾಪಿಸಿದವರು ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು. ಬದುಕಿದ್ದಾಗಲೇ ದಂತಕಥೆಯಾದವರವರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ರಾಷ್ಟ್ರ ಪ್ರಶಸ್ತಿ ಪಡೆದು ಕೊನೆಗೆ ರಜಾಕಾರರ ದಂಗೆಯಲ್ಲಿ ಎಲ್ಲವನ್ನು ಕಳೆದುಕೊಂಡು ಅನಾಥ ಬದುಕನ್ನು ಸಾಗಿಸಿದವರು. ಅವರ ನೆನಪಿನಲ್ಲಿ ಹುಟ್ಟಿಕೊಂಡ ಈ ಸಂಸ್ಥೆ ಕಳೆದ 20 ವರ್ಷಗಳಿಂದ ಸಿದ್ದಾಪುರವನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ರಂಗ ಸಂಬಂಧಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಪ್ರತಿ ವರ್ಷ ನಾಟಕೋತ್ಸವ, ಮಕ್ಕಳ ರಂಗ ತರಬೇತಿ ಶಿಬಿರ ಹಾಗೂ ಪ್ರತಿ ವರ್ಷ ಒಂದು ಹೊಸ ನಾಟಕವನ್ನು ಸಿದ್ಧಪಡಿಸಿ ಅದನ್ನು ಪ್ರದರ್ಶನವನ್ನು ನಮಗೆ ಎಲ್ಲೆಲ್ಲಿ ಸಾಧ್ಯವಿದೆಯೋ ರಾಜ್ಯಾದ್ಯಂತ ಸಂಚರಿಸಿ ಪ್ರದರ್ಶನ ನೀಡ್ತಾ ಇದ್ದೇವೆ. ಅಂತೆಯೇ ಈ ವರ್ಷ ನಾವು ಕೈಗೆತ್ತಿಕೊಂಡಿದ್ದು ಸ್ವಾತಂತ್ರ್ಯ ಹೋರಾಟ ಕಥನ, ಬೇಡ್ಕಣಿಯ ಚೌಡಾನಾಯಕರ ದುರಂತ ಕಥನವಿದು. ಇದನ್ನು ಆಯ್ಕೆ ಮಾಡಿಕೊಂಡು ಸಂಚಾರ ಮಾಡ್ತಾ ಇದ್ದೇವೆ. ಇದು ಈಗಾಗಲೇ ಸಿದ್ದಾಪುರ, ಬೇಡ್ಕಣಿ, ಹಾರ್ಸಿಕಟ್ಟ ಒಳಗೊಂಡಂತೆ 3 ಪ್ರದರ್ಶನಗಳನ್ನು ಕಂಡು ನಿಮ್ಮ ಮುಂದೆ 4ನೇ ಪ್ರದರ್ಶನಕ್ಕೆ ಸಜ್ಜುಗೊಂಡು ನಿಂತಿದೆ. ಈ ನಾಟಕದ ಪೂರ್ವಭಾವಿಯಾಗಿ ಒಂದು ಪುಟ್ಟ ಸಭಾ ಕಾರ್ಯಕ್ರಮ, ಇದಕ್ಕೆ ಬನ್ನಿ ಅಂತ ಪ್ರೀತಿಯಿಂದ ಕೇಳಿಕೊಂಡಾಗ ನಿಮ್ಮೆಲ್ಲರ ಶಾಸಕರಾದ ಶ್ರೀಯುತ ಭೀಮಣ್ಣ ನಾಯ್ಕ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ರಾಜದೀಪ ಟ್ರಸ್ಟ್ ಮುಖ್ಯಸ್ಥರಾಗಿರುವ ಶ್ರೀಯುತ ದೀಪಕ್ ದೊಡ್ಡೂರಿಯವರನ್ನು ಕೇಳ್ಕೊಂಡಿದ್ವಿ. ಅವರು ಸಹ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ TMSನ ಉಪಾಧ್ಯಕ್ಷರಾದ ಶ್ರೀಯುತ GM ಹೆಗ್ಡೆ ಮುಳ್ಕಂಡ ಇವರನ್ನು ಸಹ ಇದೊಂದು ಕಾರ್ಯಕ್ರಮಕ್ಕೆ ಬನ್ನಿ 4 ಹಿತನುಡಿಗಳನ್ನು ಹೇಳಿ ಅಂತ ಕೇಳ್ಕೊಂಡ್ವಿ. ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಚಂದ್ರ ಕೆಶನ್ಮನಿ ಅವರು ಆಗಮಿಸಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ಬರಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಅನುಪಸ್ಥಿತಿಯಲ್ಲಿ ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಯುವ ನಾಯಕರಾದ ಶ್ರೀಯುತ ಅಶ್ವಿನ್ ನಾಯ್ಕ್ ಅವರು ಸ್ವಲ್ಪ ತಡ ಆಗ್ತದೆ, ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ತಿಳಿಸಿದ್ದಾರೆ. ಅವರನ್ನು ಸಹ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಈಗ ನಗಾರಿಯನ್ನು ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂಥೇಳಿ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರನ್ನು ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಉದ್ಘಾಟನೆಯನ್ನು ಮಾಡಿರುವಂತಹ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಇವರು 1-2 ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ರಂಗಸೌಧ ಸಿದ್ದಾಪುರ ಇವರ ಸಹಯೋಗದೊಂದಿಗೆ ಕ್ರಾಂತಿಯ ಕಿಡಿ ದೇವರ ಭಾಷೆಯಲ್ಲಿ ಐತಿಹಾಸಿಕ ನಾಟಕವನ್ನು ಈಗಾಗಲೇ 3 ಕಡೆ ಪ್ರದರ್ಶನ ಮಾಡಿ 4ನೇ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸಿರ್ಸಿಯ TMS ಹಾಲಲ್ಲಿ ನಾವೆಲ್ಲರೂ ಸೇರಿ ಚಾಲನೆಯನ್ನು ಕೊಟ್ಟು ಕಾರ್ಯಕ್ರಮದ ವೇದಿಕೆ ಇರ್ತಕ್ಕಂಥ ಸ್ನೇಹಿತರು, TMSನ ಉಪಾಧ್ಯಕ್ಷರಾಗಿರ್ತಕ್ಕಂಥ GM ಹೆಗ್ಡೆ ಮುಳ್ಕೊಂಡವರವರೇ, ಸ್ನೇಹಿತರು, ಯುವ ನಾಯಕರಾಗಿರ್ತಕ್ಕಂಥ ದೀಪಕ್ ದೊಡ್ಡೂರವರೇ, ಗಣಪತಿ ಹೆಗ್ಡೆ ಅವರೇ, ವೇದಿಕೆ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಕಲಾಭಿಮಾನಿಗಳೇ, ಅನೇಕ ಹಿರಿಯರು, ಪತ್ರಿಕೋದ್ಯಮಿಗಳು, ಸ್ನೇಹಿತರು, ಸಾಹಿತಿಗಳು, ಅನೇಕರ ಸಮ್ಮುಖದಲ್ಲಿ 4ನೇ ಪ್ರದರ್ಶನವನ್ನು ನಾವು ಈಗಾಗಲೇ ನೋಡುವಂಥ ಕಾತುರದಲ್ಲಿ ನಾವು ಸಹಜವಾಗಿ ಚಿಕ್ಕ ಒಂದು ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ನೀವು ನಾಟಕ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರುವಂತಹದ್ದು. ಆ ರೀತಿಯಲ್ಲಿ ಸುಮಾರು 120 ವರ್ಷಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ 20 ವರ್ಷದಿಂದ ಈ ರಂಗಸೌಧ
ಸಂಸ್ಥೆಯನ್ನು ಹುಟ್ಟುಹಾಕಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿರತಕ್ಕಂಥ ಎಲ್ಲರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳೋಕ್ಕೆ ಬಯಸ್ತೇನೆ. ನಾನು ಇವತ್ತೇನು ಕ್ರಾಂತಿಯ ಕಿಡಿ ಅನ್ನುವಂಥ ನಾಟಕ ಏನಿದೆಯೋ ಇದರಲ್ಲಿ ಭಾಳ ಅರ್ಥಪೂರ್ವಕ ಇರುವಂತಹದ್ದು. ಸಹಜವಾಗಿ ನಾವು ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಪಟ್ಟಣದಲ್ಲಿರ್ಬೋದು, ಯಕ್ಷಗಾನವನ್ನು, ನಾಟಕವನ್ನು, ಆಟವನ್ನು ನೋಡುವಂಥದ್ದು ಸಹಜ. ಈ ನಾಟಕ ಮತ್ತು ಆಟಗಳು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಅನೇಕ ಕಡೆ ಆಗುವಂಥದ್ದು. ಇವೆಲ್ಲವೂ ಕೂಡ ಇವತ್ತು ನಶಿಸಿ ಹೋಗ್ತಾ ಇದ್ದಾವೆ. ಇವತ್ತು ಸಾಮಾಜಿಕ ನಾಟಕವನ್ನು ನೋಡಿ 2-3 ತಾಸು ಅನೇಕ ಭಾಷೆಗಳ ಶಬ್ದಗಳನ್ನು, ಅನೇಕ ರೀತಿಯ ಒಳಗೊಂಡಿರ್ತಕ್ಕಂಥ ಶಬ್ದಗಳನ್ನು ನೋಡಿ ನಕ್ಕು ನಾವು ಮನೆ ಹೋಗ್ತಾಯಿದ್ದೀವಿ. ನಾವು ಅಲ್ಲೂ ಕೂಡ ಸ್ವಲ್ಪ ಜನಗಳ ಕೊರತೆನೋ ಏನೋ ಒಟ್ಟಿಗೆ ಗೊತ್ತಿಲ್ಲ, ಆ ನಾಟಕನೂ ಕೂಡ ಕುಂಠಿತವಾಗಿ ಹೋಗುವಂಥದ್ದು. ಅದು ಆಗಬಾರ್ದು. ನಮ್ಮ ಹಿಂದಿನ ಪೂರ್ವಜರು ಅನೇಕ ರೀತಿಯ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಅನೇಕ ಐತಿಹಾಸಿಕ ಇರ್ತಕ್ಕಂಥ ನಾಟಕಗಳಿರ್ಬೋದು, ಅನೇಕ ಮಹನೀಯರು ಮಹಾತ್ಮರು ಅಂತ ಚರಿತ್ರೆಯನ್ನು ನಾಟಕಗಳ ಮುಖಾಂತರ ಅವನ್ನು ಬಿತ್ತರಿಸುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ಆ ರೀತಿಯಲ್ಲಿ ಇವತ್ತು ನಮ್ಮ ಕ್ರಾಂತಿ ಇಂದ ಬೆಡಕಣಿ ಚೌಡ ನಾಯಕರವರ ಸ್ವತಂತ್ರ ಹೋರಾಟದಲ್ಲಿ ಅನೇಕ ರೀತಿಯ ಅವರ ಶೌರ್ಯವನ್ನು, ಅವರ ದೇಶದ ಪ್ರೇಮವನ್ನು, ಅನೇಕರ ಜೊತೆ ಸೇರಿ ಹೋರಾಟವನ್ನು ಮಾಡಿ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡುವಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ಕೇಳಿರುವಂಥದ್ದು. ಯಾಕಂದರೆ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಅಂತ ಹೇಳೋದಕ್ಕೆ ಅವರ ಸಂಪರ್ಕ ನಾವು ಅವರಿದ್ರೂ ಗೊತ್ತಿಲ್ಲ. ಅದೇನೇ ಇರಲಿ, ಅಂಥ ಒಬ್ಬ ಚೌಡ ನಾಯಕರ ಸ್ವತಂತ್ರ ಹೋರಾಟದ ಸಂಗ್ರಾಮದ ಅಡಿಯಲ್ಲಿ ಅವರ ಶೌರ್ಯ ಏನಿತ್ತು, ಅವರ ದೇಶಾಭಿಮಾನ ಏನಿತ್ತು, ಹೀಗೆ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಇವತ್ತಿನ ಒಂದು ಕ್ರಾಂತಿಯ ಕಿಡಿ ಅನ್ನುವಂಥ ಕಾರ್ಯಕ್ರಮದ ನಾಟಕದ ರೂಪದಲ್ಲಿ ಅವರ ಸಾಹಸವನ್ನು ಇಲ್ಲಿ ತೋರಿಸುವಂಥದ್ದು ಸಹಜ. ಆ ರೀತಿಯಲ್ಲಿ ನಾವು ಕೂಡ ಅದನ್ನು ನೋಡಿದ್ರ ಮುಖಾಂತರ ಇವತ್ತು ನಾವು ಭಾಳ ಅನ್ಯೋನ್ಯವಾಗಿದ್ದೀವಿ. ನಾವು ಇಂಥ ಕಾರ್ಯಕ್ರಮ ಭಾಳ ಅತ್ಯುತ್ತಮ ನಾವು ವೀಕ್ಷಣೆ ಮಾಡ್ತಿದ್ವಿ. ನಾವು ಅದೇ ಅವರ ಶೌರ್ಯ ಏನಿತ್ತು, ಸ್ವತಂತ್ರ ಬರೋ ಪೂರ್ವದಲ್ಲಿ ನಮ್ಮ ದೇಶದ ಸ್ಥಿತಿ ಏನಿತ್ತು, ಅದನ್ನು ಸ್ವಲ್ಪ ನೆನಪನ್ನು ಮಾಡ್ಕೊಂಡ್ಬಿಟ್ರೆ ನಾವಿಷ್ಟು ಅದ್ಭುತವಾಗಿ ಇರೋದಕ್ಕೆ ಸಾಧ್ಯನಾ? ಅವರ ಶ್ರಮ, ಅವರ ತ್ಯಾಗದ ಫಲ ಅಂದರೆ ಅನೇಕ ಮಹಾತ್ಮ ಗಾಂಧಿ ಅಂತರಿರ್ಬೋದು, ಅನೇಕ ಮುತ್ಸದ್ದಿಗಳಿರ್ಬೋದು, ಹೋರಾಟದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಅವರ ತ್ಯಾಗ ಬಲಿದಾನದ ಮುಖಾಂತರ ಇವತ್ತು ನಾವು ಸ್ವತಂತ್ರ ಭಾರತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ನಾವಿದ್ದೀವಿ ಅಂತಂದರೆ ಅವರೆಲ್ಲರ ಆತ್ಮಕ್ಕೆ ನಾವು ಗೌರವವನ್ನು ತಂದು ಕೊಡಬೇಕಾಗತ್ತೆ. ಅವರ ಈ ಕ್ರಾಂತಿಯ ಕಿಡಿ ಅನ್ನುವಂಥ ಐತಿಹಾಸಿಕ ನಾಟಕವನ್ನು ನಾವೆಲ್ಲರೂ ಕೂಡ ನೋಡೋದ್ರ ಮುಖಾಂತರ ಅವರ ಯಾವ ರೀತಿಯಲ್ಲಿ ದೇಶದ ಪ್ರೇಮವನ್ನು ಇಟ್ಕೊಂಡಿದ್ರು, ಯಾವ ರೀತಿಯಲ್ಲಿ ಅವರ ಹೋರಾಟದಲ್ಲಿ ನನ್ನ ಜೀವ ಹೋದರೂ ಕೂಡ ನನ್ನ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡುವಲ್ಲಿ ನಾನು ಶ್ರಮಿಸಬೇಕು ಅಂತ ರೀತಿಯಲ್ಲಿ ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೇ ಅಂಕೋಲ ಮತ್ತು ನಮ್ಮ ಸಿದ್ದಾಪುರದಲ್ಲಿ ಸುಮಾರು 700-800 ಜನಗಳ ಇತಿಹಾಸ ಇದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಅನೇಕ ಜನ ಜೈಲು ಹೋಗಿರುವಂಥರು, ಅವರಿಗೆಲ್ಲ ಕೂಡ ಕಂಚಿನ ಪದಕವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಹೀಗೆ ಅಂಥ ಮಹನೀಯರನ್ನ ನಾವು ಮರೆಯುವಂಥದ್ದಲ್ಲ. ಅಂಥ ಹೋರಾಟಗಾರನ ನಾವು ಈ ನಾಟಕದ ಮುಖಾಂತರ ನೆನಪನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಕೂಡ ಮುಂದಿನ ನಮ್ಮ ಜೀವನದಲ್ಲಿ ಕೂಡ ಅವುಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ದಿನನಿತ್ಯ ಜೀವನ ನಮ್ಮದು ಇದ್ದೇ ಇರುತ್ತೆ. ನಾವೇನು ಇವತ್ತು ನಮ್ಮ ಕೃಷಿಯನ್ನೋ, ಉದ್ಯೋಗನೋ, ನೌಕರಿನೋ ಬೇರೆ ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮ ಜೀವನದ ಸ್ವಾರ್ಥದ ಜೊತೆಯಲ್ಲಿ ನಿಸ್ವಾರ್ಥದ ಭಾವನೆಗಳು ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ನಿಸ್ವಾರ್ಥದ ಭಾವನೆಗಳು ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಸ್ವಾರ್ಥಿಗಳಾಗಿಬಿಟ್ರೆ ಮುಂದಿನ ದೇಶದ ಭವಿಷ್ಯದ ರೂಪಿಸುವಂಥವ್ರು ಯಾರು ಅನ್ನುವಂಥ ವಿಚಾರಗಳು ಉದ್ಭವ ಆಗತ್ತೆ. ಅದಕ್ಕೆ ನಾವು ಕೊಡಬಾರ್ದು. ಹೀಗೆ ಇವತ್ತು ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರ ಹಿಂದಿನ ಸ್ವತಂತ್ರ ಸಂಗ್ರಾಮದ ಅನೇಕ ಹಿರಿಯರ ಅವರು ತ್ಯಾಗ ಮಾಡಿರ್ತಕ್ಕಂಥ, ಅವರ ಹೋರಾಟ ಮಾಡಿರ್ತಕ್ಕಂಥ ಅವರ ಶೌರ್ಯವನ್ನು ಈ ಒಂದು ನಾಟಕದ ಮುಖಾಂತರ ನಮಗೆ ತೋರಿಸ್ಬಿಟ್ಟಿರ್ತಕ್ಕಂಥ ನಮ್ಮ ಗಣಪತಿ ಹೆಗಡೆಯವರು ಮತ್ತು ಅನೇಕ ಸ್ನೇಹಿತರನ್ನು ಕೂಡ ನಾವು ನೆನಪನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಶ್ರೀಪಾದ್ ಹೆಗಡೆ ಮುಗೆಗಾರ್ ಅವ್ರನ್ನೂ ಕೂಡ
ನಾವು ನೆನಪನ್ನು ಮಾಡ್ಕೊಳ್ಬೇಕಾಗತ್ತೆ. ನಿರ್ದೇಶಕರಾಗಿ ಗಣಪತಿ ಹೆಗಡೆ ಹುಲಿಮನೆ ಇವರೆಲ್ಲರೂ ಕೂಡ ಇವರ ಸಮ್ಮುಖದಲ್ಲಿ, ಇವರ ಶ್ರಮದಲ್ಲಿ ಈ ಒಂದು ನಾಟಕ, ಐತಿಹಾಸಿಕ ಆಗಿರ್ತಕ್ಕಂಥ ನಾಟಕ ಅದ್ಭುತವಾಗಿ ಹೊರಹೊಮ್ಮಲಿ, ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಹೇಳಿ ಒಂದೆರಡು ಅನಿಸಿಕೆಯನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು. ಇದೀಗ ಆಗಮಿಸಿದ ಯುವ ನಾಯಕರಾದ ಶ್ರೀಯುತ ಅಶ್ವಿನ್ ನಾಯ್ಕ್ ಅವರನ್ನು ಸಹ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಈ ನಾಟಕದಲ್ಲಿ ಪಾತ್ರಧಾರಿಗಳು ಹೆಚ್ಚಿನವರೆಲ್ಲರೂ ಕೂಡ ಹವ್ಯಕರು ಹಾಗೂ ಕೊಂಕಣಿಗರಿದ್ದಾರೆ. ಆದರೂ ಕೂಡ ದೀವರ ಭಾಷೆಯಲ್ಲಿ ಈ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. TMS ಉಪಾಧ್ಯಕ್ಷರಾದಂತಹ ಶ್ರೀಯುತ JM ಹೆಗಡೆ ಮುಳ್ಕಂಡ ಇವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳಿ. ಇಂದಿನ ಸಭಾಧ್ಯಕ್ಷರು, ನೆಚ್ಚಿನ ನಾಯಕರು, ನಮ್ಮೆಲ್ಲ ಪ್ರೀತಿಗೂ ಪಾತ್ರರಾದಂಥ ಭೀಮಣ್ಣ ನಾಯ್ಕರವರೇ, ಉದ್ಘಾಟಕರಾದಂಥ ಭೀಮಣ್ಣ ನಾಯ್ಕರವರೇ, ನನ್ನ ಸ್ನೇಹಿತ ದೀಪಕ್ ದೊಡ್ಡೂರವರೇ ಮತ್ತು ಅಶ್ವಿನ್ ನಾಯ್ಕರವರೇ, ವೇದಿಕೆಯಲ್ಲಿ ಸಂಘಟಕರಾದಂಥ ಗಣಪತಿ ಹೆಗಡೆಯವರೇ, ಎಲ್ಲ ಕಲಾಭಿಮಾನಿಗಳೇ, ಪತ್ರಕರ್ತರೇ, ನಾವು ಭಾಳಷ್ಟು ಕಡೆ ನೋಡ್ತಿದ್ವಿ. ಹವ್ಯಕರ ಭಾಷೆಯಲ್ಲಿ ಬೇರೊಂದು ನಾಟಕಗಳು, ಆದರೆ ಇವತ್ತು ಹವ್ಯಕರು ದೀವರ ನಾಯಕರಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಆದರೆ ಇದಕ್ಕೆಲ್ಲಕ್ಕೂ ಪೂರ್ವಕ ನಮ್ಮ ಚೌಡಯ್ಯ ನಾಯಕರವರು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸ್ವಾತಂತ್ರ್ಯಕ್ಕಾಗಿ ಭಾಳಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ. ಅಂದಿನ ಜನಗಳು ಚೌಡಯ್ಯ ನಾಯಕರವರು ಸುಮಾರು 120 ವರ್ಷಗಳ ಹಿಂದೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಯ ಕಿಡಿ ಎಂಬಂಥ ಒಂದು ನಾಟಕವನ್ನು ಬರೆಸಿ ಹೋರಾಟವನ್ನು ಮಾಡಿದ್ದಾರೆ. ಆ ನಾಟಕವನ್ನು ತಾವು ಇವತ್ತು ಪ್ರದರ್ಶನವನ್ನು ಮಾಡ್ತಾಯಿದ್ದೀರಿ. ತಮಗೆಲ್ಲರೂ ಕೂಡ ಒಳ್ಳೆಯ ಪ್ರೋತ್ಸಾಹ ಸಿಗಲಿ. ಇಂಥ ನಾಟಕಗಳು ನಡೆಯೋದ್ರಿಂದ ಸಮಾಜಕ್ಕೊಂದು ಸಂದೇಶ ಮೂಡ್ತದೆ. ಹಿಂದೆ ಹೋರಾಟ ಯಾವ ರೀತಿ ನಡೆದಿದೆ, ಸ್ವಾತಂತ್ರ್ಯಕ್ಕಾಗಿ ಹಿಂದಿನ ಜನಾಂಗ ತಮ್ಮ ಆತ್ಮವನ್ನು ಅರ್ಪಣೆ ಮಾಡಿದ್ದಾರೆ ಮತ್ತು ತಮ್ಮ ಜೀವವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಅವರ ಪ್ರಯತ್ನದಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯದ ಫಲವಾಗಿ ನಾವು ಇವತ್ತು ನಾಟಕವನ್ನು ಮಾಡ್ತೇವೆ, ಎಲ್ಲವನ್ನು ಅನುಭವಿಸ್ತೇವೆ. ಹಾಗಾಗಿ ಅನುಭವಿಸುತ್ತಿರುವ ನಾವೆಲ್ಲರೂ ಕೂಡ ಆತ್ಮದಲ್ಲಿ, ಸಂದರ್ಭದಲ್ಲಿ ಅವರನ್ನು ನೆನೆಸ್ತಾ ನಿಮ್ಮ ನಾಟಕ ಯಶಸ್ವಿಯಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಕರೆದಿದ್ದಕ್ಕಾಗಿ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಮಾನ್ಯ ಶಾಸಕರಲ್ಲಿ ಒಂದು ಸಣ್ಣ ವಿನಂತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ನಾಟಕ ಈ ರೀತಿಯಲ್ಲಿ ನಾವೇನು ರಂಗ ಸೌಗಂಧದ ಹಾಗೆ ತಂಡಗಳಿದ್ದಾವೆ. ಅದರಲ್ಲಿ ಸಿದ್ದಾಪುರದಲ್ಲಿಯೇ 2 ಇದೆ. ಮತ್ತು ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು ತುಂಬ ವರ್ಷಗಳಿಂದ. ಆದರೆ ನಮಗೆ ಒಂದು ಸುಸಜ್ಜಿತ ರಂಗಮಂದಿರ ಇಲ್ಲ. ಶೇಷಗಿರಿಯಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಉತ್ತಮ ರಂಗಮಂದಿರ ಇದೆ, ಆದರೆ ನಮಗೆ ಈ ಭಾಗದಲ್ಲಿ ಅದೊಂದರ ಕೊರತೆ ಇದೆ. ಹಾಗಾಗಿ ಇದೊಂದು ನಮ್ಮೆಲ್ಲರ ಒಂದು ಸಣ್ಣ ವಿನಂತಿ. ಆ ದಿಸೆಯಲ್ಲಿ ಒಂದು ಸ್ವಲ್ಪ ನೀವು ಅನುಕೂಲತೆಗಳನ್ನ ಮಾಡಿಕೊಟ್ರೆ ನಮ್ಮೆಲ್ಲ ಕಲಾ ಬಂಧುಗಳಿಗೆ ಬಹಳ ಅನುಕೂಲ ಆಗುತ್ತದೆ ಎನ್ನುವಂತಹ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಿದ್ದಾಪುರ ಸಾಕಷ್ಟು ಜನ ಸ್ವತಂತ್ರ ಸಂಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅವರ ಹೆಸರಲ್ಲಿ ಒಂದು ಭವನ ಬೇಕು ಅನ್ನೋಂಥ ವಿಚಾರನ ಹೇಳಿದರು. ನಾನು ಮೊನ್ನೆನೂ ಕೂಡ ಹಲವಾರು ಜನ ಸಂಪರ್ಕವನ್ನು ಮಾಡಿದಾಗ ವಿನಂತಿಯನ್ನು ಇಟ್ಟರು. ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ, ತಹಸೀಲ್ದಾರ್ಗೂ ಹೇಳಿದ್ದೀನಿ. ನಾನು ಅವರೆಲ್ಲರ ಪರವಾಗಿ ಗಾಂಧಿ ಭವನ ಅನ್ನುವಂಥದ್ದನ್ನು ಒಂದು ದೊಡ್ಡ ಸಭಾಭವನ ಮಾಡಬೇಕು ಅಂತ ವಿಚಾರವನ್ನು ಸಿದ್ದಾಪುರದಲ್ಲಿ ನಾನು ಈಗಾಗಲೇ ಹಮ್ಮಿಕೊಂಡಿದ್ದೀನಿ. ನಾನು ತಹಸೀಲ್ದಾರ್ ಕೂಡ ಜಾಗವನ್ನು ಗುರುತಿಸೋ ಕೂಡ ಹೇಳಿದ್ದೀನಿ. ಅದಕ್ಕಾಗಿ ನಾನು ಈಗ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ 2 ಕೋಟಿ ಹಣವನ್ನು ಈಗಾಗಲೇ ನಾನು ಮೀಸಲಿಟ್ಟಿದ್ದೀನಿ. ಅದು ಕಾರ್ಯಕ್ಕೆ ಹೋಗುತ್ತೆ. ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಅದನ್ನು ಮಾಡ್ತೀವಿ. ಯಾಕಂದರೆ ಸಿದ್ದಾಪುರದಲ್ಲಿ ಅಂಥ ದೊಡ್ಡ ಭವನ ಯಾವುದೂ ಇಲ್ಲ. ಅದು ನಮ್ಮ ಬಾಲ್ ಭವನ ಇದೆ, ಸಣ್ಣ ಸಣ್ಣ ಇವುಗಳು ಇದ್ದಾವೆ.
ಈ 1,000 ಜನ 500,000 ಜನ ಕೂಡುವಂಥದ್ದು ವ್ಯವಸ್ಥೆ ಇರ್ತಕ್ಕಂಥ ಭವನಗಳು ಇಲ್ಲ ಅಲ್ಲಿ. ಬರೀ 2 ಕೋಟಿ ಒಂದೇ ಅಂತಲ್ಲ, ಅದಕ್ಕೆ ನನ್ನದೇ ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು. ಒಂದು ಒಳ್ಳೆ ಭವನವನ್ನು, ಗಾಂಧಿ ಭವನವನ್ನು ನಾನು ಆದಷ್ಟು ಬೇಗ ತಮಗೂ ಒಪ್ಸೋಕ್ಕೆ ನಾನು ರೆಡಿ ಇದ್ದೀನಿ. ಆ ಕೆಲಸವನ್ನು ಈಗಾಗಲೇ ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀರಿ ಅಂತ ಮಾತನ್ನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಶ್ರೀಯುತ ದೀಪಕ್ ದೊಡ್ಡೂರವರು ಎರಡು ಮಾತುಗಳನ್ನ. ಕ್ರಾಂತಿಯ ಕಿಡಿ ನಾಟಕದ ಉದ್ಘಾಟಕರು, ಆತ್ಮೀಯರು, ಮಾರ್ಗದರ್ಶಕರು, ಜನಸ್ನೇಹಿ ಶಾಸಕರಂಥ ಶ್ರೀಯುತ ಭೀಮಣ್ಣ ಟಿ ನಾಯ್ಕರವರೇ, ಹಿರಿಯ ಸಹಕಾರಿಗಳು, TMSನ ಉಪಾಧ್ಯಕ್ಷರು ಅಂತ ಶ್ರೀಯುತ ಜಿ ಮಗಡೆ ಮುಳ್ಕಂಡ್ರವರೇ, ಯುವ ನಾಯಕರು, ಆತ್ಮೀಯ ಸ್ನೇಹಿತರಾದ ಅಶ್ವಿನ್ ಭೀಮಣ್ಣ ನಾಯ್ಕರವರೇ, ರಂಗ ಸೌಗಂಧದ ಮುಖ್ಯಸ್ಥರು ಆದಂತಹ ಶ್ರೀಯುತ ಗಣಪತಿ ಹೆಗಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾಸಕ್ತರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಈ ಕಾಲಘಟ್ಟಕ್ಕೆ ಅತ್ಯಂತ ಪ್ರಸ್ತುತವಾದಂತಹ ನಾಟಕ ಹೇಳುವಂಥ ಭಾವನೆ ನನ್ನದು. ಕಾರಣ, ಇವತ್ತು ಸಾಮಾನ್ಯವಾಗಿ ದೇಶದಲ್ಲಿ ಐಕ್ಯತೆಯ ಕೊರತೆ ಇದೆ. ಆದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ವೈವಿಧ್ಯತೆಯಲ್ಲೂ ಕೂಡ ಐಕ್ಯತೆಯನ್ನು ಮೂಡಿಸ್ಕೊಂಡಿರ್ತಕ್ಕಂಥವರು ಬೇಡ್ಕಣಿಯ ಚೌಡಾ ನಾಯಕರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸ್ವಾತಂತ್ರ್ಯ ನಮಗೆ ಉಡುಗೊರೆಯಾಗಿ ಸಿಕ್ಕಂಥದ್ದೇನಲ್ಲ. ಅದಕ್ಕೆ ಸಾಕಷ್ಟು ಜನರ ಹೋರಾಟ, ತ್ಯಾಗ, ಬಲಿದಾನ ಎಲ್ಲವೂ ಕೂಡ ಇದೆ. ಆ ಒಂದು ಪ್ರಯತ್ನದಿಂದ ನಾವು ಈ ರೀತಿಯಾದಂತಹ ಪುಣ್ಯದ ದಿನವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಹಾಗಾಗಿ ಚೌಡಾ ನಾಯಕರನ್ನು ಸ್ಮರಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು ಸಹಜವಾಗಿ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ನಾನು ನನ್ನದು ಹೇಳುವಂಥ ಭಾವನೆ ಹೆಚ್ಚಾಗಿದೆ, ನಾವು ನಮ್ಮದು ಹೇಳುವಂಥ ಭಾವನೆ ಕಡಿಮೆ ಆಗಿದೆ. ದೇಶಕ್ಕೆ ಸಹಜವಾಗಿ ದೇಶದ ಅಲ್ಲಿ ನಮ್ಮ ಹಕ್ಕು ಏನು ಹೇಳುವಂಥದ್ದನ್ನು ನಾವು ಪ್ರತಿಪಾದಿಸ್ತೇವೆ, ಆದರೆ ನಮ್ಮ ಕರ್ತವ್ಯ ಏನು ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ಮರ್ತಿದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದೇಶದ ಈ ಹಿರಿಯರ ಸ್ಮರಿಸಿ ಅವರು ಹಾಕಿಕೊಟ್ಟಂತಹ ದಾರಿಯನ್ನು ನಾವು ಕೂಡ ಅದೇ ದಾರಿಯನ್ನು ಅಲ್ಲಿ ಸಾಗೋಣ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೈವಿಧ್ಯತೆಯಲ್ಲಿ ಏಕತೆಯ ಒಂದು ಪಾತ್ರ ಬಹಳ ಮುಖ್ಯ. ಇವತ್ತು ನಾಟಕದಲ್ಲೂ ಕೂಡ ಈಗಾಗಲೇ ಸಂಘಟಕರು ಹೇಳಿದಾಗೆ ಹವ್ಯಕರು ಮತ್ತು ಕೊಂಕಣಿಗರು ಸೇರಿ ದೀವ್ರ ಭಾಷೆಯಲ್ಲಿ ಈ ನಾಟಕವನ್ನು ಪ್ರಸ್ತುತಪಡಿಸ್ತಾ ಇರ್ತಕ್ಕಂಥದ್ದು ಈ ದೇಶದ ಐಕ್ಯತೆಗೆ ಸಾಕ್ಷಿ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನನ್ನನ್ನು ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸಿದ್ದಾಪುರದಲ್ಲಿ ಹೋರಾಟ ಮಾಡಿದಂಥವರ ಪ್ರತಿಯೊಬ್ಬರ ಕಥೆಯನ್ನು ಕೂಡ ನಾವು ಒಂದೊಂದು ನಾಟಕ ಮಾಡುವಷ್ಟು ಕಥೆಗಳಿದ್ದಾವೆ. ಅದೇ ರೀತಿಯಲ್ಲಿ ಹೋರಾಟದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ. ಕರ್ನಿರಾಕರಣೆ ಇರ್ಬೋದು, ಹುಲ್ಲು ಬನ್ನಿ ಚಳುವಳಿ ಇರ್ಬೋದು. ಇಂತಹದ್ದು ದೇಶದಲ್ಲಿಯೇ ಒಂದು ವಿಶಿಷ್ಟವಾದಂತಹ ಹೋರಾಟದ ಹಾದಿಗಳು. ಅಂತಹ ಒಂದು ನಾಟಕ ಇದು ಕೂಡ ಆಗಿದೆ. ಯುವ ನಾಯಕರಾದಂತಹ ಶ್ರೀ ಅಶ್ವಿನ್ ನಾಯ್ಕ್ ಅವರು 2 ಮಾತುಗಳನ್ನು. ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಹೇಳಬೇಕು ಅಂಥೇಳಿ ಪತ್ರಕರ್ತರಾದಂಥ ಶ್ರೀಯುತ ರಾಘವೇಂದ್ರ ಬೆಟ್ಕೊಪ್ಪ ಇವರನ್ನು ಕೇಳ್ಕೊಳ್ತೇನೆ. ಒಂದು ಕಾಲಕ್ಕೆ ಅತ್ಯಂತ ಶ್ರೀಮಂತನಾಗಿದ್ದ ಚೌಡಾ ನಾಯ್ಕ್ ಅವರವರ ಕುಟುಂಬದಿಂದ ಅಪ್ಪ ಬ್ರಿಟಿಷರ ಪರವಾಗಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅಪ್ಪನನ್ನೇ ಧಿಕ್ಕರಿಸಿ ಸ್ವತಂತ್ರದ ಹೋರಾಟಕ್ಕೆ ಹೋಗಿ ಬಡತನವನ್ನು ಅನುಭವಿಸಿ ಈ ಜಿಲ್ಲೆಯ ಉತ್ತರ ಕನ್ನಡದ ಮೊದಲ ರಾಜ ಕೈದಿ ಅನ್ನೋ ಪಟ್ಟವನ್ನು ಪಡೆದ ಚೌಡಾ ನಾಯ್ಕ್ ಅವರ ಕುರಿತಾದ ಈ ನಾಟಕ ಇನ್ನು ಕೆಲವೇ ಕ್ಷಣಗಳಲ್ಲಿ ರಂಗ ಪ್ರದರ್ಶನಕ್ಕೆ ನಮ್ಮೆಲ್ಲರ ಎದುರಿಗೆ ಬರಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಶಾಸಕರಲ್ಲಿ ಕೇಳ್ಕೊಂಡಾಗ 15ನೇ ತಾರೀಕಿನ ದಿವಸ ಸ್ವಾತಂತ್ರ್ಯೋತ್ಸವದ ದಿನ ಸಿದ್ದಾಪುರದ ಬೇಡ್ಕಣಿಯಲ್ಲೇ ಬೇಡ್ಕಣಿಯ ಕುಟುಂಬದವರು, ಚೌಡಾ ನಾಯ್ಕನ ಅವರ ಕುಟುಂಬದವರು ಈ ನಾಟಕವನ್ನು ಪ್ರದರ್ಶನ ಮಾಡಿದ್ರು. ಅದು 3ನೇ ನಾಟಕದ ಪ್ರದರ್ಶನ ಆಗಿತ್ತು. ಅವತ್ತಲ್ಲಿ ಇರಬೇಕಿತ್ತು, ಆದರೆ
ಅವರ ಪಕ್ಷದ ಕಾರ್ಯಕ್ರಮ ಅಂಕೋಲಾದಲ್ಲಿ ನಿಗದಿಯಾದ ಹಿನ್ನೆಲೆಯಲ್ಲಿ 24ಕ್ಕೆ ಸಿರಿಸಿಯಲ್ಲೇ ಅವರು ಈ ನಾಟಕವನ್ನು ನೋಡುವ ಅವಕಾಶ ಸಿಕ್ತು. ನಮ್ಮೆಲ್ಲರ ಜೊತೆಗೆ ಅವರು ನಾಟಕವನ್ನು ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಡೋಲನ್ನು ಬಾರಿಸುವ ಮೂಲಕ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಶಾಸಕರಿಗೆ ಸಂಘಟನೆಯ ಪರವಾಗಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಟಕ ಮಾಡಲಿಕ್ಕೆ ಸ್ಥಳ ಬೇಕು. TMS ಸಭಾಂಗಣದಲ್ಲಿ ರಂಗಧಾಮದಲ್ಲಿ ಅಂತ ಆಯ್ತು. ಇವತ್ತಲ್ಲಿ ಕೊಂಕಣಿಯ ಸಮಾವೇಶ ಇದ್ದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಅದು ಸ್ಥಳಾಂತರಗೊಂಡಿತು. ಮತ್ತು ಸ್ಥಳಾವಕಾಶ ಜೊತೆಗೆ ನಮ್ಮ ಜೊತೆಗೆ ಅತಿಥಿಗಳಾಗಿ ಆಗಮಿಸಿದ TMSಗೆ ಉಪಾಧ್ಯಕ್ಷರು, MESಗೆ ಅಧ್ಯಕ್ಷರು, ಆತ್ಮೀಯರು, ನನ್ನ ತಂದೆಯ ಕಾಲದ ಗೆಳೆಯರು, ಜೇಮೆಗಡೆ ಮುಳ್ಕಂಡ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಗೆಳೆಯ ರಾಜದೀಪ ಟ್ರಸ್ಟ್ನ ಮುಖ್ಯಸ್ಥರು ಶ್ರೀ ದೀಪಕ್ ದೊಡ್ಡೂರವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಬಹುಶಃ ಅಪ್ಪ ಮಗ ಒಂದೇ ವೇದಿಕೆಯಲ್ಲಿ ಇರೋದು ಬಹಳ ಕಡಿಮೆ. ಆದರೆ ಇವತ್ತು ತಡವಾಗಿ ನಾಟಕ ನೋಡ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ವೇದಿಕೆ ಕಾರ್ಯಕ್ರಮಕ್ಕೆ ಅಂತೂ ಇಂತೂ ಸಿಕ್ಕಿದ್ರು. 2 ಮಾತುಗಳನ್ನು ಕೂಡ ಆಡಿದ್ದಾರೆ. ಅಶ್ವಿನ್ ನಾಯಕ್ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಆಗಮಿಸಿದ ಎಲ್ಲ ಕಲಾವಿದರುಗಳಿಗೆ ಶಿರಸಿಗನಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಆಗಮಿಸಿದ ಎಲ್ಲರಿಗೆ ಮುಂಗಡವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಯಾರವ ನಮ್ಮನೆ ಬಾಗಿಲ ಜೈಕಾರ ಕೂಗವ? ಯಾರು ಹೇಳಿ ನೋಡ್ರೆ ನಮ್ಮನೆದೇ ಇದು. ಬೇರೆವಾಗಿದ್ರು ಬಂದು ತಂದು ಟಮ್ಮಂಚಿ ಬಿಡ್ತದ. ಚೌಡ, 2 ಸಲ ಹೇಳ್ಬೇಕು ನಿಂಗೆ ಕೂಬಾರ್ದಂತ. ಮತ್ತೆ ಕೂಗ್ತೀಯದ? ನಿಲ್ಸಕ್ ಹೋಗದ್ನ. ಗಾಂಧಿಯವರು ಸಾರಿದ ಅಸಹಕಾರ ಚಳವಳಿಗೆ ಜಯವಾಗಲಿ. ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಚೌಡ ಬರ. 2 ಸಲ ಹೇಳ್ಬೇಕು ನಿಂಗೆ ಕೂಬಾರ್ದಂತ. ಚಳವಳಿ ಹೋಗಬೇಡ ಅಂದ್ರೆ ಗೊತ್ತಾಗ್ತಲ್ಲ. ಆ ಇಂಗ್ಲೀಷರನ್ನ ಎದುರಾಕಿಬಾರದು ಅಂದ್ರೆ ತಿಳಕಲ್ಲ ನಿಂಗೆ. ಅಪ್ಪ, ದೇಶಕ್ಕೆ ದೇಶನ ತಿಳ್ಕರು ಗಾಂಧಿಯವರು ಹೇಳ್ದಂಗೆ ಕೇಳ್ತೈತಿ. ನೀ ಅಂತ ಕೇಳಕಲ್ಲ ಅಂತ. ದೇಶದ ಬಗ್ಗೆ ಅಭಿಮಾನ ಇದ್ದ ಯಾವನು ಸುಮ್ಮನೆ ಕೂತ್ಕೊಂಡ ಕಾಲ ಇದಲ್ಲ. ಚೌಡ, ಇಡೀ ಊರೇ ನನ್ನ ಮಾತು ಕೇಳ್ತೈತಿ. ಇಂಗ್ಲಿಷ್ ಸರ್ಕಾರ ಬೇರೆ ನನಗೆ ರಾವ್ ಬಹದ್ದೂರ್ ಅನ್ನೋ ಬಿರುದು ಕೊಟ್ಟೈತಿ. ಗೊತ್ತೈತಿಲ್ಲ ನಿಂಗೆ? ಆ ಬಿರುದು ತಗೊಂಡು ಹೋಗಿ ಬೆಂಕಿ ಹಾಕ. ಬ್ರಿಟಿಷ್ ಸರ್ಕಾರಕ್ಕೆ ನಿಂಗೆ ಗೌರವ ಕೊಡೋದು ಬೇಕಾಗಿಲ್ಲ. ನಿನ್ ದೊಡ್ಡ ಸ್ಥಾನ ಹೆಚ್ಚಕ್ಕಾಗಿ ಬ್ರಿಟಿಷ್ ಸರ್ಕಾರ ನಿಂಗೆ ಗೌರವ ಕೊಡ್ಲಿಲ್ಲ. ನಿನ್ನಂತ ದೇಶದ್ರೋಹಿಗಳನ್ನ ಬೆಳೆಸಕ್ಕಾಗಿ ಬಿರುದಿನ ಪಿತ್ತ ನೆತ್ತಿಗೆ ಹತ್ತಿಸ್ತಾ ಐತೆ. ನೀನು ಯಾರ ಮೈಯಾಗ ಭಾರತೀಯರ ರಕ್ತ ಹರಿತಾ ಇತ್ತೋ ಅಂತರ ಯಾರು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಕಲ್ಲ. ನೀನು ನನ್ನೇನ್ ಸದ್ರ ಮನ್ಸ ಅನ್ಕೋಬೇಡ. ಈ ಸರ್ಕಾರಕ್ಕೆ 800 ರೂಪಾಯಿ ತೇರ್ವೆ ಕೊಡ ಮಗ ನಾನು ಒಂದೇ. ದೇಶದ ಬಗ್ಗೆ ಅಭಿಮಾನ ಇಲ್ದೋ ಶ್ರೀಮಂತ ಬೇಡ ಬಿಕಾರಿಗಿಂತ ಕಾಡೆ ಅನ್ನೋದು ತಿಳ್ಕ. ಶಬಾಷ್ ಮಗನೇ. ಹೊನ್ನಾವರ ತನಕ ಕಳಿಸಿ ಮೆಟ್ರಿಕ್ನು ಓದಿಸಿ ನಿಂಗೆ ಮದುವೆನೂ ಮಾಡಿದ್ನಲ್ಲ. ಚಲೋ ಮಾಡ್ದೆ. ನನ್ನ ಜೀವನ ಪಾವನಾತು. ಅಪ್ಪ, ನಾನು ನಿನ್ನ ಬಗ್ಗೆ ಅಂತ ಮಾತಾಡಲಿಲ್ಲ. ನಿನ್ನ ಬ್ರಿಟಿಷ್ ಸರ್ಕಾರದ ಪಕ್ಷಪಾತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಗಾಂಧಿಯವರು ಅಸಹಕಾರ ಚಳವಳಿ ಕರೆ ನೀಡ್ಯಾರ. ಸಿದ್ದಾಪುರ ತಾಲೂಕಿನ ಎಷ್ಟೆಲ್ಲ ಜನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಕೊಂಡು ಚಳವಳಿಗೆ ಬರ್ತಾ ಇದ್ದಾರೆ. ನೀನು ನಿನ್ನ ರಾವ್ ಬಹದ್ದೂರ್ ವೈತಲ ಬಿರುದು ಅದಕ್ಕೆ ರಾಜೀನಾಮೆ ಕೊಟ್ಕೊಂಡು ನಮ್ಮ ಜೊತೆ ಚಳವಳಿ ಬಾ. ತವ ಹುಡುಗ ಬಾರ ಇಲ್ಲಿ ಕೂತ್ಗಳ. ನಿಂಗೆ ಎಷ್ಟು ಹೇಳ್ರು ತಿಳಕಲ್ಲ. ನೀನು ಹುಡುಗಾಟಿಗೆ ಬುದ್ಧಿ ಬಿಡಕಲ್ಲ. ಅಲ್ಲಲ್ಲಿ ನಮ್ಮ ಊರ್ನಾಗೆ ಹೆಸರು ಮಾತಿಗೆ ಬಂದು ದೊಡ್ಡ ಕುಟುಂಬ ನಮ್ದು. ಈ ಸಿದ್ದಾಪುರ ತಾಲೂಕಾಗೆ ನನ್ನ ಪದವಿ ಏನು, ನನ್ನ ಪ್ರತಿಷ್ಠೆ ಏನು? ಸಿದ್ದಾಪುರ ಕಲೆಕ್ಟರ್ ಸಾಹೇಬ್ ಬಂದ್ರೆ ಈ ಕನ್ನಾ ನಾಯ್ಕನ್ನೇ ಮೊದಲು ಮಾತಾಡ್ಸೋದು. ಅಂತ ದೌಲತ್ನ ನೀನು ಇಟ್ಕೋಬೇಕು ಅಂದೆ. ನಂಗಿರೋ ದೌಲತ್ತು ಅಂದ್ರೆ ಒಂದೇ, ನಮ್ಮ ನೆಲದಿಂದ ಬ್ರಿಟಿಷರ್ನ ಒದ್ದು ಓಡಿಸ್ಬೇಕು. ಆಗ ನನ್ನ ಮನಸ್ಸಿಗೆ ಸಮಾಧಾನ. ಅಲ್ಲ,
ಹಂಗಿನರ ಮನೆಗಿಂತ ಇಂಗಡದ ಗುಡಿದೇಶ ಕೇಳುಲ್ಲ ನೀನು. ಓ ಹೋ 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 ಹೋ, ಸರ್ವಜ್ಞನ ದೊಡ್ಡ ತುಂಡು ಇವ. ಅಲ್ಲಲ್ಲಿ ನಮ್ಮ ಪೈಕ್ಯಾಗೆಯ ಸಿದ್ದಾಪುರ ತಾಲೂಕಾಗ ಮೊದ್ಲು ಮೆಟ್ರಿಕ್ ಮುಗಿಸಿದವ ಅಂದ್ರೆ ನೀನು. ನನ್ನ ಮಗ ತಾಲೂಕಿಗೆ ಮಾಮಲೆದಾರ ಆಗಿ ಬರ್ತಾನೆ, ಆಡಳಿತ ನಡೆಸ್ತಾನ ಅಂತ ಕನ್ಸು ಕಂಡ್ಕೊತಾ ಇದ್ರೆ ನನ್ನ ಕನ್ಸಿಗೆ ತಣ್ಣೀರು ಹಾಕ್ಬಿಟ್ಯವ. ಆ ಇಂಗ್ಲೀಷರನ್ನ ಎದುರು ಹಾಕಿತ್ತಾ ಇದೆಯೇ. ಅಲ್ಲಲ್ಲಿ ಆ ಬಿಳಿ ಜನರ ಶಿಸ್ತೇನು, ಅವರ ದರ್ಪ ಏನು, ಬೇರೆಯವ್ರಿಗೆ ಗೌರವ ಕೊಡೋದನ್ನ ಅವ್ರು ನೋಡಿ ಕಲ್ತ್ಕೋಬೇಕಲ್ಲಿ. ಈಗ ನಾ ಸಿದ್ದಾಪುರದ ಮಾಮಲೆದಾರರ ಕಚೇರಿಗೆ ಹೋದ್ರೆ ಯಾರು ಕನ್ನ ನಾಯಕರ ಅನ್ನಕ್ಕಲ್ಲ. ಓ ಹೋ ಹೋ ಹೋ, ರಾವ್ ಬಹದ್ದೂರ್ ಸಾಹೇಬ್ರು ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಗೊತ್ತಾತು ಅಪ್ಪ, ಬಿರುದು ಅನ್ನೋದು ಹೆಂಡದ ಅಮಲಿದ್ದಂಗೆ. ಮೊದಲು ನಿನ್ನ ತಲೆಗೆ ಹತ್ತಿದ ಅಮಲ್ನ ಇಳಿಸ್ಕ್ಯ. ಬ್ರಿಟಿಷ್ ಸರ್ಕಾರಕ್ಕೆ ನಿಂಗೆ ಗೌರವ ಕೊಡೋದು ಬೇಕಾಗಿಲ್ಲ. ನಮ್ಮರಿಂದಲೇ ನಮ್ಮರನ್ನ ತಲೆ ತೆಗೆಯೋ ಉಪಾಯ ಅದು. ನೀವು ಅವ್ರನ್ನ ಬಿಟ್ಟಾಕು, ನಮ್ಮ ಜೊತೆ ಚಳವಳಿ ಬಾ. ಏ ಚೋಡ ಮರಿಬೇಡ, ಒಂದಲ್ಲ ಒಂದ್ ದಿವಸ ನಿನ್ನ ಕಿವಿ ಹಿಂಡಕ್ಕೆ ಯಾ ನನ್ನ ಮಗಾರು ಬಂದೇ ಬರ್ತಾನೆ, ನೆನ್ಪಿಟ್ಗ. ಅಲ್ಲ, ಒಂದು ಕೆಲಸ ಮಾಡ್ರ, ಗಾಂಧಿಯವರು ಒಂದು ಪ್ರಸಂಗ ಬರೀಲಿ. ದೊಡ್ಡ ಮನೆ ನಾರಾಯಣಗಡ್ರು ಕೋಮಲಾಂಗಿ ಕೇಳೆ ಮದ ಗಜ ಗಾಮಿನಿ ಪಾಂಚಾಲೆ ಅನ್ಕೋತಾ ಭಾಗವತಿಕೆ ಮಾಡಿ. ಶಿಳಿಗೆ ಸುಬ್ರಾಯ ಭಟ್ರು ಮಖಕ್ಕೆಲ್ಲ ಬಣ್ಣ ಮೆತ್ಕಿಂದು ತತ್ತ ಅಂತ ದಿಕ್ಕು ತಕ್ಕ ತೈ ಅನ್ಕೋತಾ ಕುಣಿಲಿ. ನೀನು ಅವ್ರಿಗೆ ಸೂಡಿ ಇಡಕ್ ಹೋಗು, ಬೆಂಕಿ ಹಾಕಕ್ಕೆ. ಬೆಂಕಿ ಹಸ್ನಂತೆ, ಹಸ್ನ ಬೆಂಕಿನ. ಏ ಹುಡುಗ, ಅದೆಲ್ಲ ಹೋಗ್ಲಿ. ದಿನೋಪತ್ತಾಗೆ ಕಾರವಾರದಿಂದ ಕಲೆಕ್ಟರ್ ಸಾಹೇಬ ಸಿದ್ದಾಪುರಕ್ಕೆ ಬರ್ತಾನೆ. ಸಿದ್ದಾಪುರದ ಮಾಮಲೆದಾರ ಅಂತವ ನೀ ಮೆಟ್ರಿಕ್ ಮುಗಿಸಿದ ಸುದ್ದಿ ಹೇಳಿದಿ. ನಿಂಗೂ ಮಾಮಲೆದಾರಾಗ ಯೋಗ ಐತಲಿ. ಹೋಗೋಗು, ಅಲ್ಲಿ ನಿಮ್ಮ ಅವ್ವ ನಿನ್ನ ಹೆಂಡ್ತಿ ಊಟಕ್ಕೆ ಬರಕಾಯ್ತಾ ಇದಾರೆ, ನಾನು ಬತ್ನಿ, ಹೋಗೋಣ ಬಾ. ಅಪ್ಪ ನೋಡ್ತಮ್ಮ, ಈಗಲೇ ಹೇಳ್ಬಿಡ್ತೀನಿ, ನೀ ಬೇರೆ ಎಂತಾರು ಮಾತಿದ್ರೆ ಮಾತಾಡು, ಚಳುವಳಿ ಸುದ್ದಿ ಮಾತಾಡ್ರೆ ಮೈ ರಾಮೆಲ್ಲ ಉರಿತೈತಿ ಅಂದೆ. ನಂಗೆ ಬೇರೆ ಎಂತ ಮಾತಿಲ್ಲ. ಭಾರತ ಮಾತಾಕಿ ಜೈ, ಒಂದೇ ಮಾತರಂ. ಮತ್ಯಾದೇವ್ ಮೇಟಿಗಿಂತ ನಿಂಗೆ ನಿನ್ನ ಸರಿ ಮಾಡಕ್ ಯಾವ ದೇವ್ರ ತವನು ಹಾಕಲ್ಲ. ಭಾರತ ಮಾತಾಕಿ ಜೈ, ಒಂದೇ ಮಾತರಂ. ಮುಚ್ಚಿಗೆ ನಡಿಯಲೇ. ಅಯ್ಯ, ನೀವು ಅಂಕೋಲ ಹೋಗ್ಬತ್ತೀನಿ ಹೋದರು 1 ವರ್ಷ ತಡ ಮಾಡ್ಕೆ ಬಂದಿರಲ್ಲ. ಅಲ್ಲಕ್ಕೆ ಮಾತಾಡೋದಲ್ಲ. ನನಗೆ ಮತ್ತೆ ಜೈಲು ಶಿಕ್ಷೆ ಆಗಿತ್ತು. ಅಲ್ಲಿ ನಾನೊಬ್ಬನೇ ಅಲ್ಲ ಜೈಲಾಗಿದ್ದವ, ಜನ ಇದ್ರು. ನನಗಂತೂ ನಿಮ್ ಜ್ಞಾನ ಮಾಡಿ ಮಾಡಿ ಸಾಕಾತು. ಕಾಲ್ ತೊಳಿರಿ ಉಣ್ಣರಂತೆ. ಹುಡ್ರು ಅವನಿಗ್ಯಾವೆ, ಅವ್ರಿಗಂತೂ ದಿನ ನಿಮ್ದೇ ಜ್ಞಾನ. ರತ್ನಾಕರಂಗಂತೂ ಜರಾನೇ ಬಂದ್ಬಿಟ್ಟಿತ್ತು. ಕನಸಾಗು ಅಪ್ಪ ಅಪ್ಪಾಳಿ ಕನಗರ್ಸವ. ಮೈಲಿ, ನಾ ಬರ್ಬೇಕಾದ್ರೆ ಚನ್ನಬಸಪ್ಪ ಗೌಡ್ರ ಮನೆ ಮುಂದೆ 2 ಗಾಡಿ ತುಂಬಾ ಅಡಿಕೆ ತುಂಬಿಟ್ಟಿರು ಕಣೆ. ಅಲ್ಲ ಇಲ್ಲ ಎಂತ ನಡೀತೈತಂತ. ಹಾ, ಈ ಬದಿಗೆಲ್ಲವ ಕರ್ಬಂದಿ ಚಳವಳಿ ನಡೀತಾ ಐತಿ. ಕರ ಕೊಡ್ನೆ ಇಲ್ದರ್ ಎಷ್ಟೋ ಮನೆಯ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ಕೊಂಚು ಎಲ್ಲನೂ ಜಪ್ತಿ ಮಾಡ್ತಾ ಇದಾರಂತೆ. ಈಗ ನೀವು ನೋಡ್ಕೆ ಬಂದ್ರಲ್ಲ ಅಡ್ಕೆ, ಅದು ಗುಂಜಗೋಡ ಸೂರ್ ಭಟ್ರ ಮನೆದು. ಸೂರ್ ಭಟ್ರು ಕರ ಕೊಡ್ನಿಲ್ಲ ಹೇಳಿ ಸಿರ್ಸಿ ಶುಂಠಿ ಸಾಬ್ರು ಬೆಳೆನ ಲಿಲಾವ್ನಾಗ ಹಿಡಿದು ಅಡ್ಕೆ ಕೊಯ್ದು ತಗೊಂಡೋಗಕ್ಕೆ ಗಾಡಿ ತುಂಬಿಟ್ಟಾರಂತೆ. ಗೊತ್ತಲೇ ನಾಳೆ ತಗೋ ಹೋಗ್ಬೋದು. ಅಲ್ಲಿ ಪಟೇಲ್ರು ಶಾನ್ಭಾಗ್ರು ಎಲ್ಲರೂ ಇದಾರಂತೆ. ಮೈಲಿ, ಯಾರು ಬೇಕಾದ್ರೂ ಇರಲಿ, ಯಾರ ಅಪ್ಪ ಬೇಕಾದ್ರೂ ಬರಲಿ, ಆ ಸೂಡಿಯಲ್ಲಿಟ್ಟಿದೆ, ಆ ಚುಮ್ರಣೆಯಲ್ಲಿಟ್ಟಿದೆ, ತಗೋಬಾ ಹೋಗು, ತಗೋಬಾ ಹೋಗು ಅಂದಲ್ಲ. ಇಲ್ಲೇ ನಿಂತ್ಕೊಂಡಿದ್ದಲ್ಲ, ನಾನೇ ಹೋಗಿ ತಗೊಂಡ್ಬಂದ್ಕೊತ್ನೆ. ಇದು ಎಂತ ರೂಪ ಹೋಗ್ತಿ? ಈಗಷ್ಟೇ ಬಂದಿರಿ, ಈಗಷ್ಟೇ ಮಾತೆಲ್ಲ ಹೊಂಟಿರಲ್ಲ. ಮೈಲಿ, ನಾ ಹೇಳದ್ನ ಕೇಳ್ತ್ಯಾ? ಒಂದ್ ವೇಳೆ ಬ್ರಿಟಿಷರ ಗುಂಡಿನ ಸಪ್ಪಳ ಕೇಳಿದ್ರೆ ನಿನ್ನ ಗಂಡ ಗುಂಡಿಗೆ ಸತ್ತ ಅಂತ ತಿಳ್ಕ. ನಿನ್ನ ಹಣೆ ಕುಂಕುಮ ಅಳಿಸಾಕು, ಕೈ ಬಳೆ ಒಡೆದಾಕು, ಅಳ್ತಾ ಇರಬೇಡ. ನಾ ಹೋಗುನೆ. ಈಗಷ್ಟೇ ಬಂದಿರಿ, ಉಂಡುಕೊಂಡರು ಹೋಗಿ. ಮೈಲಿ, ನನ್ನನ್ನು ತಡಿಬೇಡ ಅನ್ನಲ್ಲ. ನಮ್ಮ ದೇಶದ ಸ್ವತ್ತನ್ನ ಪರಕೇರು ದಕ್ಷಿಣಕ್ಕೆ ನಾನು ಕೊಡಕಲ್ಲ. ಸುಟ್ಟು ಬತ್ನೆ, ಎಲ್ಲದೂ ಸುಟ್ಟು ಬತ್ನೆ. ಇಲ್ಲಿ ಕೇಳ್ತ್ಯಾ? ನಾವು ಮನೆ ಬಂದಿದ್ದು ಯಾರಿಗೂ ಗೊತ್ತಿಲ್ಲ. ನೀವು ಒಳಗೆ ಹೋಗ್ಕೊಂಡು ಬಾಗಿಲು ಹಾಕೊಂಡು ಸುಮ್ಮನೆ ಮುನಿಕ್ಯ ಹೋಗು, ಸುಮ್ಮನೆ ಮುನಿಕ್ಯ ಅನ್ನಲ್ಲ. ಒಂದೇ ಮಾತರಂ, ಒಂದೇ ಮಾತರಂ. ಅಯ್ಯೋ ಬೆಂಕಿ ಬೆಂಕಿ
ಮಾತರಂ ವಂದೇ ಮಾತರಂ ವಂದೇ ಮಾತರಂ. नमस्कार। सिद्धापुर के मेरे सभी स्वतंत्र सेनानियों, सिद्धापुर को कर्नाटक का बारडोली बनाने में आप लोगों ने कोई कसर नहीं छोड़ा है। ಸಿದ್ದಾಪುರದ ನನ್ನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಮಿತ್ರರೇ, ನೀವು ಸಿದ್ದಾಪುರವನ್ನು ಕರ್ನಾಟಕದ ಬಾರ್ಡೋಲಿಯನ್ನಾಗಿ ಮಾಡಿದ್ದೀರಿ. यहाँ से बहुत लोगों ने बापू ने जो कहा उसके अनुसार जंगल आंदोलन, असहकार आंदोलन, दांडी ऐसे सत्याग्रहों में भाग लेके अपना घर बार लुटा दिया है। ನಿಮ್ಮಲ್ಲಿ ಬಹಳಷ್ಟು ಜನ ಗಾಂಧಿಯವರ ಕರೆಗೆ ಹೋಗುಟ್ಟು ಜಂಗಲ್ ಸತ್ಯಾಗ್ರಹ, ಅಸಹಕಾರ ಆಂದೋಲನ, ದಂಡಿ ಯಾತ್ರೆ ಮುಂತಾದವುಗಳಲ್ಲಿ ಪಾಲ್ಗೊಂಡು ತಮ್ಮ ಮನೆಮಠಗಳನ್ನು ಕಳೆದುಕೊಂಡಿದ್ದೀರಿ. इस तालुका से सबसे पहले जेल गए हुए स्वतंत्र सेनानी चौड़ा नायक जी से मुझे मिलना है और वो बापू के साबरमती आश्रम में कुछ दिन रुके थे। ಈ ತಾಲೂಕಿನಿಂದ ಪ್ರಪ್ರಥಮವಾಗಿ ಜೈಲಿಗೆ ಹೋದ ಚೌಡಾ ನಾಯಕರನ್ನು ನಾನು ಕಾಣಬೇಕಿದೆ. ಅವರು ಕೆಲಕಾಲ ಗಾಂಧಿಯವರ ಸಾಬರಮತಿ ಆಶ್ರಮದಲ್ಲಿ ಕೂಡ ಉಳಿದಿದ್ದರು. ಚೌಡಾ ನಾಯಕರೇ, ಬನ್ನಿ. ಚೌಡಾ ನಾಯಕರಿಗೆ ಜಯವಾಗಲಿ. ಚೌಡಾ ನಾಯಕರಿಗೆ ಜಯವಾಗಲಿ. ಚೌಡಾ ನಾಯಕರಿಗೆ ಜಯವಾಗಲಿ. ನಮಸ್ಕಾರ ನೆಹರು ಅವರಿಗೆ. नमस्कार। आप जैसे लोगों से मिलके मुझे बहुत अच्छा लगता है। ನಿಮ್ಮಂತ ಜನರನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ನಮಸ್ಕಾರ. नमस्कार। ये कौन? ಇನ್ಕಿ ಪತ್ನಿ. अच्छा, चौड़ा नायक जी, इन अंग्रेजों को देश के बाहर निकालने के लिए हमारे संगठन को आप बहुत मदद कर रहे हो। ಚೌಡಾ ನಾಯಕರೇ, ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಹಾಕಲು ನಮ್ಮ ಸಂಘಟನೆಗೆ ನೀವು ಬಹಳ ಸಹಾಯ ಮಾಡ್ತಾ ಇದ್ದೀರಿ. ಏನೋ ನಮ್ಮ ಕೈಲಾದ ಅಳಿಲ್ ಸೇವೆ ಮಾಡಿದೆ ಸ್ವಾಮಿ. ನೀವು ಮತ್ತೆ ಗಾಂಧಿಯವರು ಮಾಡಿದ ತ್ಯಾಗದ ಎದುರು ನಾವು ಹುಲ್ಲು ಕಡ್ಡಿಕ್ಕಿಂತಲೂ ಕಡೆ. हम लोगों ने कुछ नहीं किया है, आप और बापू के सामने हम लोग बहुत छोटे हैं. अच्छा, बूंद बूंद से ही सागर बनता है, वैसे ही हमारे छोटे छोटे प्रयत्नों से हम सब मिलके अंग्रेजों को देश के बाहर निकाल देंगे। इसमें सिद्धापुर के लोगों का त्याग और बलिदान प्रशंसनीय है। ಹನಿ ಹನಿ ಕೂಡಿ ಸಾಗರವಾದಂತೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಬ್ರಿಟಿಷರು ನಮ್ಮ ದೇಶದಿಂದ ಹೊರಹಾಕೋಣ. ಇದರಲ್ಲಿ ಸಿದ್ದಾಪುರದ ಜನರ ತ್ಯಾಗ ಮತ್ತು ಬಲಿದಾನ ಪ್ರಶಂಸನೀಯವಾಗಿದೆ. ಸ್ವಾಮಿ ಇದನ್ನ ತಕೊಳ್ಳಿ. ये क्या है? ಬಂಗಾರದ ಪಾನ್ಸರ. आपने पहना हुआ सोना ही निकाल के दे रहे हो, क्योंकि मैंने सुना है आपका ही जीवन बहुत तकलीफ में गुजर रही है। ನೀವು ಧರಿಸಿದ ಆಭರಣವನ್ನೇ ಕೊಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಜೀವನವೇ ಬಹಳ ಕಷ್ಟದಲ್ಲಿದೆ ಎಂದು ಕೇಳಿದ್ದೇನೆ. ಸ್ವಾಮಿ ಇದನ್ನ ಕೂಲಿ ನಾಲಿ ಮಾಡಿ ಗಳಿಸಿದ ಹಣಸಿನಿಂದ ಮಾಡಿಸ್ಕೊಂಡ್ ಸರ. ದೇಶದ ಹೋರಾಟದಾಗಂತೂ ನಮಗ್ ಭಾಗವಹಿಸಕ್ ಆಗ್ಲಿಲ್ಲ. ಈ ತರದಾಗಾದ್ರೂ ಬ್ರಿಟಿಷರು ಹೊರದಬ್ಬಕ್ಕೆ ಸಾಯಾದ್ರೆ ನಮ್ ಜೀವನ ಸಾರ್ಥಕ ಆದಂಗೆ. ಇವ್ರ ಕೈ ಹಿಡಿದಿದ್ದಕ್ಕೂ ನಾ ಪುಣ್ಯಾತ್ ಕಿತ್ಯಾದೆ. ಹೌದು ಸ್ವಾಮಿ, ಅದರ ಜೊತೆಗೆ ಇದನ್ನು ತಗೊಳ್ಳಿ ಸ್ವಾಮಿ. ಸ್ವಾಮಿ ಇದನ್ನು ತಗೊಳ್ಳಿ, ನನ್ನಿಂದನೂ ಸಣ್ಣ ಅಳಿಲ್ ಸೇವೆ ಆಗಲಿ. ತಗೊಳ್ಳಿ ಸ್ವಾಮಿ. मैली और चौड़ा नायक जी, आप जैसे लोगों के त्यागों के आगे हम सब बहुत छोटे हैं। इसके लिए मेरे पास शब्द नहीं है। मैं आपको कांग्रेस के तरफ से सिर्फ धन्यवाद कह सकता हूं। ಚೌಡಾ ನಾಯಕ್ ದಂಪತಿಗಳೇ, ನಿಮ್ಮ ತ್ಯಾಗದ ಮುಂದೆ ನಾವು ಬಹಳ ಸಣ್ಣವರು. ನಿಮ್ಮನ್ನು ಹೊಗಳಲು ನನ್ನ ಬಳಿ ಶಬ್ದಗಳಿಲ್ಲ. ನಾನು ಕಾಂಗ್ರೆಸ್ನ ವತಿಯಿಂದ ನಿಮಗೆ ಧನ್ಯವಾದ ಹೇಳಬಹುದಷ್ಟೇ. स्वातंत्र के प्रति आप लोगों के त्याग और अंग्रेजों को खिलाफ आपके लड़ाई के कारण हमारे देश के कोने कोने में स्वतंत्र भारत का झंडा लहराएगा। ಸ್ವತಂತ್ರಕ್ಕಾಗಿ ನಿಮ್ಮೆಲ್ಲರ ತ್ಯಾಗ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟದ ಕಾರಣದಿಂದ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಬಹಳ ಬೇಗ ಸ್ವತಂತ್ರ ಭಾರತ ಧ್ವಜವು ಹಾರಾಡುವುದು. आप सभी को नमस्कार, धन्यवाद। वंदे मातरम। ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಚೌಡಾ ನಾಯಕ್ ದಂಪತಿಗಳಿಗೆ ಜಯವಾಗಲಿ. ಚೌಡಾ ನಾಯಕ್ ದಂಪತಿಗಳಿಗೆ ಜಯವಾಗಲಿ. ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ. ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ. ಭಾರತ್ ಮಾತಾ ಕಡೆ ಕಾಲಕ್ಕೆ ಅವ್ರು ಕೂಡಿರಕ್ಕಂತೂ ಆಗ್ಲಿಲ್ಲ. ಈಗ ಅವ್ರ ಹೆಣನು ಮನೆ ತಂಡೋಗಕ್ಕಾಗಲ್ಲ.
ನಮಗ್ ಬಂದು ಹೋತು. ತಾಯಿ ಅಳಬೇಡಿ, ಸಮಾಧಾನ ಮಾಡಿಕೊಳ್ಳಿ. ರತ್ನಾಕರ, ಕಣ್ಣೊರೆಸಿಕೊಂಡು ಇಲ್ಲಿ ಬನ್ನಿ. ಬನ್ನಿ. ಇವತ್ತು ಆಕಾಶದಲ್ಲಿ ಒಂದು ಹೊಸ ನಕ್ಷತ್ರ ಕಾಣ್ತಾ ಇದೆ, ನೋಡಿದ್ರ? ಅಂದ್ರೆ ಚೌಡಾನಾಯ್ಕರು ಸಾಯಲಿಲ್ಲ, ಅವರು ಸಾಯುವವರು ಅಲ್ಲ. ನಮಗಾಗಿ ದುಡಿದು ಮಿಡಿದ ಸ್ವಾತಂತ್ರ್ಯ ಯೋಧನ ಆತ್ಮಜ್ಯೋತಿ ನಕ್ಷತ್ರ ರೂಪದಲ್ಲಿ ಮಿನುಗುತ್ತಾ ಇದೆ, ಮಿನುಗುತ್ತಲೇ ಇದೆ, ಸದಾ ಮಿನುಗುತ್ತಲೇ ಇರುತ್ತದೆ, ಸದಾ ಮಿನುಗುತ್ತಲೇ ಇರುತ್ತದೆ, ಸದಾ ಮಿನುಗುತ್ತಲೇ ಇರುತ್ತದೆ. ಆದರೆ ಅದನ್ನು ನೋಡುವ ಕಣ್ಣುಗಳು ನಮಗಿರಬೇಕು, ಅದನ್ನು ನೋಡುವ ಕಣ್ಣುಗಳು ನಮಗಿರಬೇಕು. ಹಿರಿಯ ಕೆಲಸವ ಗೈದ ಜೀವಕ್ಕೆ ಸೋಂಕಲೆಂದಿಗೂ ನಾಶವು. ಹಿರಿಯ ಕೆಲಸವ ಗೈದ ಜೀವಕ್ಕೆ ಸೋಂಕಲೆಂದಿಗೂ ನಾಶವು. ಕಾಯವಳಿದರು ಕಾಲ ಕಳೆದರು ಉಳಿಯುವುದವನ ಸುಗಾಯವು. ಕಾಯವಳಿದರು ಕಾಲ ಕಳೆದರು ಉಳಿಯುವುದವನ ಸುಗಾಯವು. ದೇಶಕ್ಕಾಗಿಯೇ ಅಂತ್ಯವಾದವರೆಷ್ಟು ಮಂದಿಯೋ ಕಾಣೆವು. ದೇಶಕ್ಕಾಗಿಯೇ ಅಂತ್ಯವಾದವರೆಷ್ಟು ಮಂದಿಯೋ ಕಾಣೆವು. ಅವರಲ್ಲೊಬ್ಬನು ರತ್ನದಂತಹ ದೇಶಭಕ್ತನ ನೋಡಿರು. ಅವರಲ್ಲೊಬ್ಬನು ರತ್ನದಂತಹ ದೇಶಭಕ್ತನ ನೋಡಿರು. ದೇಶಭಕ್ತನ ನೋಡಿರು. ದೇಶಭಕ್ತನ ನೋಡಿರು. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಧನ್ಯವಾದಗಳು. ಎಲ್ಲರ ಒಂದು 5 ನಿಮಿಷದ ಅವಕಾಶವನ್ನು ಬೇಡ್ತಾ ಇದ್ದೇನೆ. ಕಾರಣ ಕಲಾವಿದರನ್ನು ಪರಿಚಯಿಸೋದು ನಮ್ಮ ಕರ್ತವ್ಯ. ದಯಮಾಡಿ ಸಂಗೀತದವರು ಮೇಲೆ ಬನ್ನಿ, ಆಮೇಲೆ ಶ್ರೀಪಾದ ಹೆಗಡೆಯವರು. ಇಡೀ ನಾಟಕದಲ್ಲಿ ಪಾತ್ರವಹಿಸಿದವರು ಸ್ನೇಹಿತ ರಾಮ್ ಅಂಕೋಲೆಕರಿಯವರು, ಹೋಟೆಲ್ ಉದ್ಯಮಿಗಳು. ಪ್ರತಿದಿನ ಸಾಯಂಕಾಲ ನಮ್ಮದು ನಾಟಕ ರಿಹರ್ಸಲ್ ಶುರುವಾಗೋದು 6:30ಯಿಂದ ರಾತ್ರಿ 11 ಗಂಟೆವರೆಗೆ ನಡೀತಾ ಇದೆ. ಪುರೋಹಿತ ಭಟ್ರಾಗಿ ಅವರು ಜೀವನ ವೃತ್ತಿಯನ್ನು ಸಾಗಿಸ್ತಾ ಇದ್ದಾರೆ. ನಾಗಪತಿ ಭಟ್, ಒಡ್ಡೇನಗದ್ದೆ. ಸಹೋದರಿ ಗೃಹಿಣಿಯಾಗಿ ಅವಳ ಪಾತ್ರ ಮನೆಯಲ್ಲಿ, ಇಲ್ಲಿ ನಿಮ್ಮೆದುರಿಗೆ ಪಾತ್ರ. ತಾಳಮದ್ದಲೆ ಅರ್ಥಧಾರಿ ಹಾಗೂ ನಮ್ಮ ತಂಡದ ಪಾತ್ರಧಾರಿ ಮ್ಯಾನೇಜರ್ ಗಣಪತಿ ಹೆಗಡೆ ಗುಂಜಗೋಡು. ಗೃಹಿಣಿ ಮತ್ತು ನಮ್ಮೊಟ್ಟಿಗೆ ಪಾತ್ರ ನಿರ್ವಹಿಸ್ತಾ ಇದ್ದಾಳೆ. ಮತ್ತು ತಾಳಮದ್ದಲೆ ಅರ್ಥಧಾರಿ ಕೂಡ ಹೌದು, ಯಕ್ಷಗಾನ ಪಾತ್ರಧಾರಿ ಕೂಡ ಹೌದು, ಶುಭಾ ರಮೇಶ್. ಇಡೀ ಈ ರಂಗ ಕಟ್ಟುವಲ್ಲಿ ಕೆಲಸ ಮಾಡಿದವನು ಶಮಂತ್ ಹೆಗಡೆ ಮತ್ತು ಪೂರ್ಣಚಂದ್ರ ಹೆಗಡೆ ಹುಲಿಮನೆ. ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ. ಈತ ಎಲೆಕ್ಟ್ರಿಷಿಯನ್. ನನ್ನ ಮಗ ಪೂರ್ಣಚಂದ್ರ, ಅವನು MBA ಮುಗಿಸಿದ್ದಾನೆ. ಇವಾಗ ಸಿನಿಮಾ ಮತ್ತು ನಾಟಕದಲ್ಲಿ ತನ್ನ ಜೀವನವನ್ನು ತೋರಿಸ್ಕೊಂಡಿದ್ದಾನೆ. ಪುರೋಹಿತ್ ಭಟ್ರು ಅಜಿತ್ ಭಟ್ ಹೆಗ್ಗಾರಳ್ಳಿ ಅಂತ. ವಿದ್ಯಾರ್ಥಿ ಪ್ರಸನ್ನ ಹೆಗಡೆ, ಸಂಪತ್ ಹೆಗಡೆ, ಒಡ್ಡಿನಗದ್ದೆ. ಶಿಕ್ಷಕರು ನಮ್ಮೊಟ್ಟಿಗೆ ಪಾತ್ರ ನಿರ್ವಹಿಸ್ತಾ ಇದ್ದಾರೆ, ರಮೇಶ್ ಭಟ್, ಲಕ್ಕಿಜಡ್ಡಿ. ಇಡೀ ನಾಟಕವನ್ನು ವಿನ್ಯಾಸ ಮಾಡಿದವರು ಶಿಕ್ಷಕರು ಶ್ರೀಪಾದ ಹೆಗಡೆ, ಕೋಡದ ಮನೆ ನಮ್ಮೊಟ್ಟಿಗಿದ್ದಾರೆ. ಇಡೀ ನಾಟಕದ ಸಂಗೀತವನ್ನು ಕೇಳಿದ್ದೀರಿ. ಆ ಸಂಗೀತವನ್ನು ರಚಿಸಿ, ರಾಗ ಸಂಯೋಜಿಸಿ ಹಾಡಿದವರು, ಸಂಗೀತ ನೀಡಿದವರು ರಾಜೇಂದ್ರ ಕೊಳಗಿಯವರು. ಜೊತೆಗೆ ಸಾಥ್ ನೀಡಿ ಪಾತ್ರ ನಿರ್ವಹಿಸಿದವರು ಸಂಜಯ್ ಭಟ್ ಬೆಳಗಿ ತಬಲಾದಲ್ಲಿ. ಕ್ಯಾಶೋದಲ್ಲಿ ಶಶಿ ತೆಂಗಾರ್ಮನೆ. ಯಥಾ ಪ್ರಕಾರ ಧ್ವನಿ ಮತ್ತು ಬೆಳಕು ಉದಯ್ ಸಂಗಡಿಗರು ಸಿರ್ಸಿ. ಇಲ್ಲಿ ನಾಟಕ ಆಗಲಿಕ್ಕೆ ಮುಖ್ಯ ಕಾರಣನೇ ಪತ್ರಕರ್ತ ಸ್ನೇಹಿತ ರಾಘವೇಂದ್ರ ಬೆಟ್ಕೊಪ್ಪ ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಛಾಯಾಗ್ರಹಣ ಮತ್ತು ಫೋಟೋಗ್ರಫಿ ನಮ್ಮ ಹಿಂದಿನ ನಾಟಕಗಳಲ್ಲಿ ಪಾತ್ರ ವಹಿಸಿದವನು ಸಂದೀಪ್ HC ಸಿದ್ದಾಪುರ. ನಾಟಕ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟ ಎಲ್ಲ ಗಣ್ಯರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಸಾಧ್ಯವಾದರೂ ಅನುಕೂಲ ಇದ್ದವರು ಮೊದಲೇ ಹೇಳಿದಂತೆ ಕಲಾ ಕಾಣಿಕೆಯನ್ನು ನೀಡಿ ಅಲ್ಲಿ ಒಂದು ಸಣ್ಣ ಡಬ್ಬವನ್ನು ಇಟ್ಟಿದ್ದೇವೆ. ಮತ್ತೆ ಶಿರಸಿ ನಮ್ಮನ್ನು ಕರೆಸಿಕೊಳ್ಳಲಿ. ಮತ್ತು ನಿಮ್ಮೆಲ್ಲರಿಗೂ ನಾಟಕ ವೀಕ್ಷಿಸಿದ್ದಕ್ಕಾಗಿ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಶುಭರಾತ್ರಿ.